ಸಿದ್ದು ಮತ್ತು ಡಿ ಕೆ ಶಿ ಜಗಳದ ನಡುವೆ ಕರ್ನಾಟಕ ರಾಜ್ಯ ಸರ್ಕಾರ ಖಾಲಿ ಟ್ರಂಕ್ ಆಗೋಯ್ತು. ನಾನು ಹೋಗಲ್ಲಿ ಏನು ಮಾಡಬೇಕಾಗಿಲ್ಲ, ಅಧಿಕಾರಿಗಳಿಗೆ ಎಲ್ಲ ಗೊತ್ತು, ನನಗಿನ್ನ ಚೆನ್ನಾಗಿ ಸಿ ಎಂ ಅವ್ರಿಗೆ ಗೊತ್ತು, ಅವರು ಎಲ್ಲನೂ ಬ್ಯಾಲೆನ್ಸ್ ಮಾಡಿಬಿಡ್ತಾರೆ ಅಂತ ಹೇಳ್ತಾ ಇರೋದು. ಆದರೆ ಇವರು ಇವಾಗ ದೆಹಲಿಗೆ ಹೊರಟಿದ್ದಾರೆ. ಡಿ ಕೆ ಶಿವಕುಮಾರ್ಗೆ 80ರಿಂದ 90 ಜನ ಶಾಸಕರು ಬೆಂಬಲವಾಗಿ ನಿಂತಿದ್ದಾರೆ. ನೀವು ಯಾವಾಗ ಸೀಟ್ ಬಿಟ್ಕೊಡ್ತೀರಾ ಅಂತ ಪರೋಕ್ಷವಾಗಿ ಇವಾಗ ಕುರ್ಚಿ ಕದನನ ಮತ್ತೆ ಮುನ್ನೆಲೆಗೆ ತಂದಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯನವರು ಪತ್ರಕರ್ತರ ಹತ್ರ ಮಾತಾಡ್ತಾ ಏನು ಹೇಳಿದ್ರು ಅಂತ ಹೇಳಿದ್ರೆ, ಮುಂದಿನ 5 ವರ್ಷಕ್ಕೂ ನಮ್ಮ ಅಪ್ಪನೇ ಸಿ ಎಮ್ಮು ಅಂತ ಹೇಳ್ಬಿಟ್ರಪ್ಪ. ನೋಡಿ, ಅವ್ರು ಯಾವಾಗ ಆ ಥರ ಡೈನಮೇಟ್ ಇಟ್ಟರೋ ನಮ್ಮ ಬಂಡೆಯ ಒಂದು ಆಸೆ ಕನಸು ಎಲ್ಲ ಏನಿತ್ತು ಎಲ್ಲ ನುಚ್ಚುನೂರಾಗೋಯ್ತು. ಅದಕ್ಕೆ ಇವಾಗ ಡೆಲ್ಲಿಗೆ ಹೋಗ್ತಿದ್ದಾರೆ. ರಾಹುಲ್ ಗಾಂಧಿ ಅವರ ಸಂಪೂರ್ಣ ಏಕಾಗ್ರತೆ ಹೆಂಗಿದೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವ್ರ ಕಡೆಗಿದೆ. ಯಾಕೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಮಾಡುವಂಥ ಜಾತಿ ರಾಜಕಾರಣದ ವಿಷಯ ರಾಹುಲ್ ಗಾಂಧಿ ಅವರಿಗೆ ತುಂಬ ಅಚ್ಚುಮೆಚ್ಚು. ಡಿ ಕೆ ಶಿವಕುಮಾರ್ ಅವ್ರನ್ನ ತೊಗೊಂಡೋಗಿ ಹೈಕಮಾಂಡ್ ಏನು ಮಾಡಿದೆ ಅಂದರೆ ಅಸ್ಸಾಂ ಚುನಾವಣೆಯ ಮೇಲುಸ್ತುವಾರಿಗೆ ಹಾಕ್ಬಿಟ್ಟಿದ್ದಾರೆ, ನೀನು ಹೋಗಪ್ಪ ಅಲ್ಲಿ ಮಾಡು ಅಂತ. ಹಾಗಾಗಿ ಆ ಚುನಾವಣೆ ಮುಗಿದು ಆ ಫಲಿತಾಂಶಗಳು ಬರೋವರೆಗೂ ಅವ್ರನ್ನ ಇಲ್ಲಿ ಕರ್ಕೊಂಬರಂಗಿಲ್ಲ. ಒಂದು ಇಂಚ್ ಆ ಕಡೆ ಈ ಕಡೆ ಆಗೋದ್ರೂ ಕೂಡ ಇಲ್ಲಿ ರಾಜ್ಯದ ಆರ್ಥಿಕ ವ್ಯವಸ್ಥೆ ಹಳಿತಪ್ಪುವ ಎಲ್ಲ ಸಂಭವ ಇದೆ. ಇದು ಒಬ್ಬ ಆಟೋ ಚಾಲಕಾಗಿ ನನಗೆ ಗೊತ್ತಾಗ್ತಾ ಇದೆ, ಸಿ ಎಂ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಸಾಲ ಮಾಡದೆ ಸರ್ಕಾರವನ್ನು ನಡೆಸೋಕ್ಕಾಗಲ್ಲ. ಆದರೆ ನೀವು ಮಾಡಿದಂಥ ಸಾಲವನ್ನು ಎಲ್ಲಿ ಹೂಡಿಕೆ ಮಾಡಿದ್ದೀರಾ ಅನ್ನೋದಕ್ಕೆ ನಿಮ್ಮ ಹತ್ರ ಸ್ಪಷ್ಟತೆಯೇ ಇಲ್ವಲ್ಲ. ಹಾಲನ್ನು ಕೊಂಡ್ಕೊಳಕ್ಕಾಗದೆ, ಮೊಸರನ್ನು ಕೊಂಡ್ಕೊಳಕ್ಕಾಗದೆ, ತುಪ್ಪವನ್ನು ನೋಡ್ರೆ ಬಾಯ್ ಬಿಡೋಂಗಾಗಿದೆಯಲ್ರಿ. ಬಡವರು 80 ರೂಪಾಯಿ ಜಾಸ್ತಿ ಮಾಡಿಬಿಟ್ರಲ್ರಿ. ಅಲ್ಲಿ ಕೇಂದ್ರ ಸರ್ಕಾರ ಆಹಾರ ಪದಾರ್ಥಗಳ ಮೇಲೆ ನಾವು ತೆರಿಗೆಯನ್ನು ತೆಗೆದಾಕ್ತೀವಿ ಅಂದರೆ ರಾಜ್ಯ ಸರ್ಕಾರ ಇಲ್ಲಿಂದ ಬರ್ರೆ ಇಟ್ಟಂಗೆ 90 ರೂಪಾಯಿ 80 ರೂಪಾಯಿ ತುಪ್ಪಕ್ಕೆ ಜಾಸ್ತಿ ಮಾಡಿದಂಥ ಸರ್ಕಾರ ನಿಮ್ಮದು. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ, ಇವರಿಬ್ಬರ ಜಗಳದಲ್ಲಿ ಸಿದ್ದು ಸರ್ಕಾರ ಖಾಲಿ ಟ್ರಂಕ್ ಆಗೋಯ್ತು. ಹೌದು ಸ್ನೇಹಿತರೆ, ಇವತ್ತು ನಿಮ್ಮೊಟ್ಟಿಗೆ ನಾನು ಈ ರೀತಿಯಾಗಿ ಹೇಳ್ತಾ ಇರೋದಕ್ಕೆ ಕಾರಣ ಇದೆ. ಕಾರಣ ಇಲ್ಲದೆ ನಾನು ಯಾವುದೇ ವಿಷಯವನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋ ಅಂಥ ಪ್ರಯತ್ನವನ್ನು ಮಾಡೋದೇ ಇಲ್ಲ. ಹೌದು ಸ್ನೇಹಿತರೆ, ನಮ್ಮಲ್ಲಿ ಒಂದು ಮಾತಿದೆ, ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಗೋಯ್ತು ಅಂತ. ಅದನ್ನು ನಾವು ಕಾಲಕ್ಕೆ ತಕ್ಕಂಗೆ ಪರಿಷ್ಕರಣೆ ಮಾಡ್ಕೊಬೋದು. ಅದಕ್ಕೆ ಎಲ್ರಿಗೂ ಸ್ವಾತಂತ್ರ್ಯ ಇದೆ. ಹಾಗಾಗಿ ಇವಾಗ ಕರ್ನಾಟಕ ರಾಜ್ಯ ಸರ್ಕಾರದ ರಾಜಕೀಯ ಚಿತ್ರಣ, ಆಡಳಿತದ ಚಿತ್ರಣವನ್ನು ನೋಡುವಾಗ ನಾವು ಈ ಮಾತನ್ನು ಈ ರೀತಿಯಾಗಿ ಪರಿವರ್ತನೆ ಮಾಡಿದ್ರು ಏನೂ ತಪ್ಪಾಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ಸಿದ್ದು ಮತ್ತು ಡಿ ಕೆ ಶಿ ಜಗಳದ ನಡುವೆ ಕರ್ನಾಟಕ ರಾಜ್ಯ ಸರ್ಕಾರ ಖಾಲಿ ಟ್ರಂಕ್ ಆಗೋಯ್ತು ಅಂತ ತೇಜಸ್ವಿ ಸೂರ್ಯ ಅವರು ಟ್ರಂಕ್ನೇ ಹಿಡ್ಕೊಂಬಂದ್ಬಿಟ್ಟು ಹೇಳೋ ಅಂಥ ಮಟ್ಟಕ್ಕೆ ಇದು ಹೊರಟೋಗಿದೆ. ಇದ್ರ ಹಿನ್ನೆಲೆಗಳನ್ನು ನಾವು ನೋಡೋಣ. ಇತ್ತೀಚೆಗೆ ವಿಶೇಷ ಅಧಿವೇಶನವನ್ನು ಕರೆದುಬಿಟ್ಟು ಸಿದ್ದರಾಮಯ್ಯನವರು ಜಿ ಬಿಲ್ನ ವಿರುದ್ಧ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಬೇಕಾಗಿತ್ತು, ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ಬೇಕಾಗಿತ್ತು. ಆ ಕೆಲಸವನ್ನು ನೇರವಾಗಿ ಮಾಡಿ ಮುಗಿಸಿದಿದ್ರೆ ಏನೂ ತೊಂದರೆ ಇರ್ತಾ ಇರಲಿಲ್ಲ. ಆದರೆ ವಿಪಕ್ಷಗಳಿಗೆ ವಿರೋಧ ಪಕ್ಷಗಳಿಗೆ ಯಾವುದೇ ವಿಧವಾದಂಥ ಬೆಲೆಯನ್ನೇ ಕೊಡಲಿಲ್ಲ. ಇವರು ಹೆಂಗೆ ಬೇಕೋ ಆ ರೀತಿಯಾಗಿ ಅಧಿವೇಶನವನ್ನು ಮುಗಿಸ್ಬಿಟ್ರು, ಹೊರಟೋದ್ರು. ಆದರೆ ಈಗ ಪ್ರಶ್ನೆಗಳೆದ್ದಿರ್ತಕ್ಕಂಥದ್ದೇನು ಅಂದರೆ, ರಾಜ್ಯದ ಜನತೆಯ ಚಿತ್ರಣ ಇದು ಗಮನ ಆಡಳಿತದ ಮೇಲೆ ಬರಬಾರ್ದು ಅನ್ನೋದು ಇವ್ರದ್ದು ಅಭಿಪ್ರಾಯ ಇದ್ದಂಗೆ ಕಂಡು ಬರ್ತಿದೆ. ಅಂದರೆ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಆಡಳಿತ ನಡೆಸ್ತಿದೆ, ಹಣಕಾಸು ವ್ಯವಸ್ಥೆಯ ಸ್ಥಿತಿಗತಿ ಯಾವ ರೀತಿಗಿದೆ ಅನ್ನೋದು ಜನಗಳ ಒಂದು ಗಮನಕ್ಕೆ ಬರಬಾರ್ದು. ಅದನ್ನು ಏನಾದರೂ ಮಾಡಿ ಬದಿಗೆ ಸರಿಸ್ಬೇಕು. ಏನಾದರೂ ಸರ್ಕಾರದ ಮೇಲೆ ಗಮನ ಬರೋದನ್ನು ಬೇರೆ ಕಡೆಗೆ ತಿರುಗಿಸ್ಬಿಡ್ಬೇಕು. ಇದೇ ಇವ್ರ ಮೈಂಡಲ್ಲಿ ಫಿಕ್ಸ್ ಆಗಿರೋಂಗೆ ಕಾಣ್ತಿದೆ. ಹಾಗಾಗಿ ಏನು ಮಾಡಿಬಿಟ್ರು ಅಂದರೆ, ಅಧಿವೇಶನ ಮುಗಿದೋಗೋದಕ್ಕೂ ಈಗ ಬಡ್ಜೆಟ್ದು ತಯಾರಿ ನಡೀತಿದೆಯಲ್ಲ, ಸಾಲು ಸಭೆಗಳು ನಡೀತಿದೆ. ಸಾಲು ಸಭೆಗಳು ಎಲ್ಲ ಇಲಾಖೆಯಿಂದ ಸಿ ಎಂ ಅವರು ಮಾಡ್ತಿದ್ದಾರೆ. ಆದರೆ ಬೃಹತ್ ನೀರಾವರಿ ಸಚಿವರಾಗಿದ್ದಾರಲ್ಲ, ಮತ್ತು ಬೆಂಗಳೂರು ನಗರಕ್ಕೆ ಅಭಿವೃದ್ಧಿ ಮಾಡಬೇಕಲ್ಲ GBAಗೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಇವತ್ತು ಬಡ್ಜೆಟ್ನ ಒಂದು ಪೂರ್ವ ತಯಾರಿ ಬೈಠಕ್ಕಿಗೆ ಚಕ್ಕರ್ ಹಾಕ್ತಿದ್ದಾರೆ. ಇವ್ರ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಚಕ್ಕರ್ ಹೊಡಿತಿದ್ದಾರೆ. ಅಂದರೆ ಸಿ ಎಂ ಅವ್ರು ಕ್ಲಾಸ್ ತಗೋತಾರಲ್ಲ, ಅದಕ್ಕೆ ಚಕ್ಕರ್ ಹಾಕ್ತಿದ್ದಾರೆ ಅಂತಲೇ ಹೇಳ್ಬೋದು. ಇದಕ್ಕೆ ಇವ್ರು ಕೊಟ್ಟಿರೋವಂಥ ಉತ್ತರ ಸಮಜಾಯಿಷಿ ಏನು ಅಂತ ಹೇಳಿದ್ರೆ, ನಾನು ಹೋಗಲ್ಲಿ ಏನು ಮಾಡಬೇಕಾಗಿಲ್ಲ, ಅಧಿಕಾರಿಗಳಿಗೆ ಎಲ್ಲ ಗೊತ್ತು, ನನಗಿನ್ನ ಚೆನ್ನಾಗಿ ಸಿ ಎಂ ಅವ್ರಿಗೆ ಗೊತ್ತು, ಅವರು ಎಲ್ಲನೂ ಬ್ಯಾಲೆನ್ಸ್ ಮಾಡಿಬಿಡ್ತಾರೆ ಅಂತ ಹೇಳ್ತಾ ಇರೋದು. ಆದರೆ ಇವರು ಇವಾಗ ದೆಹಲಿಗೆ ಹೊರಟಿದ್ದಾರೆ. ಏನು, ದೆಹಲಿಯಲ್ಲಿ ಒಂದು ಬೈಠಕ್ಕಿದೆ ಅಂತ ಹೇಳ್ಬಿಟ್ಟು ಹೋಗ್ತಿದ್ದಾರೆ. ಹೈಕಮಾಂಡಲ್ಲಿ ಬೈಠಕ್ಕಿದೆ, ಹೈಕಮಾಂಡಲ್ಲಿ ಯಾರೋ ನಾನು ಕರೆದಿದ್ದಾರೆ, ನಾನು ಯಾರು ಕರೆದಿದ್ದಾರೆ ಅಂತ ಹೇಳಲ್ಲ ಅಂತ ಪರೋಕ್ಷವಾಗಿ ಇವಾಗ ಕುರ್ಚಿ ಕದನನ ಮತ್ತೆ ಮುನ್ನೆಲೆಗೆ ತಂದಿದ್ದಾರೆ. ಇದು ಒಂಥರ ಟ್ರಿಕ್ಸ್ ಅಂತಲೇ ಹೇಳ್ಬೋದು. ಇದೊಂದು ಸುಮ್ಮನೆ ಒಂದು
ತಂತ್ರಗಾರಿಕೆ ಅಷ್ಟೇ ಇದು, ಜನಗಳ ಗಮನನ ಬೇರೆ ಕಡೆ ಸೆಳೆಯೋಕ್ಕೆ. ಆದರೆ ಒಳಹೊಕ್ಕು ನೋಡೋವಾಗ ಏನಾಗಿದೆ ಅಂದರೆ ಈ ಅಧಿಕಾರದ ಕಚ್ಚಾಟದ ಬೇಗುದಿ ಮೇರೆ ಮೀರೋಗಿದೆ ಅಂತಲೇ ಹೇಳ್ಬೋದು. ರಾಮನಗರದ ಶಾಸಕ ಆದಂಥ ಇಕ್ಬಾಲ್ ಹುಸೇನ್ ಅವ್ರು ಏನು ಹೇಳ್ತಿದ್ದಾರೆ ಅಂತೇಳಿದ್ರೆ, ಇವತ್ತು DK ಶಿವಕುಮಾರ್ಗೆ 80ರಿಂದ 90 ಜನ ಶಾಸಕರು ಬೆಂಬಲವಾಗಿ ನಿಂತಿದ್ದಾರೆ, ನೀವು ಯಾವಾಗ ಸೀಟ್ ಬಿಟ್ಕೊಡ್ತೀರಾ ಅಂತ. ಈ ವಿಷಯ ಯಾಕೆ ಮುನ್ನೆಲೆಗೆ ಬಂತು ಅಂದರೆ, ಯಾವಾಗ ಅಧಿವೇಶನ ಮುಗಿದೋಯ್ತೋ ಒಂದಿನ ಗ್ಯಾಪ್ ಕೊಟ್ಟಂಥ ಯತೀಂದ್ರ ಸಿದ್ದರಾಮಯ್ಯನವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅವ್ರ ಹೇಳಿಕೆಯ ಒಳ ಹೂರಣವನ್ನು ನಾವು ಅರ್ಥ ಮಾಡಿಕೊಂಡ್ರೆ ಇವರೆಲ್ಲ ಮಾಡ್ತಿರ್ತಕ್ಕಂಥದ್ದು ಸುಮ್ಮನೆ ಜನರ ಗಮನನ ಬೇರೆಡೆಗೆ ಸೆಳೆಯೋಕ್ಕೆ ಅನ್ನೋದು ಸ್ಪಷ್ಟೀಕರಣ ಸಿಗುತ್ತೆ ನಮಗೆ. ಯತೀಂದ್ರ ಸಿದ್ದರಾಮಯ್ಯನವರು ಪತ್ರಕರ್ತರ ಹತ್ರ ಮಾತಾಡ್ತಾ ಏನು ಹೇಳಿದ್ರು ಅಂತ ಹೇಳಿದ್ರೆ, ಮುಂದಿನ 5 ವರ್ಷಕ್ಕೂ ನಮ್ಮಪ್ಪನೇ ಸಿ ಎಮ್ಮು ಅಂತ ಹೇಳ್ಬಿಟ್ರಪ್ಪ. ಯಾಕೆ ಅಂತ ಅದು ಮರುಪ್ರಶ್ನೆ ಮಾಡಿದಾಗ ಇವ್ರು ಕೊಟ್ಟಂಥ ಸಮಜಾಯಿಷಿ ಏನು ಅಂತ ಹೇಳಿದ್ರೆ, ನೋಡಿ, ಜನರು ಮುಖ್ಯಮಂತ್ರಿಯಾಗಿ ಇವಾಗ ಸಿದ್ದರಾಮಯ್ಯನವ್ರನ್ನ ಆಯ್ಕೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ಅಧಿಕಾರ ಅವಧಿ ಇರತಕ್ಕಂಥದ್ದು 5 ವರ್ಷಕ್ಕೆ. ಹಾಗಾಗಿ CMನ ಬದಲಾವಣೆ ಮಾಡಬೇಕು ಅನ್ನೋದಾದರೆ ಅದರ ನಿರ್ಧಾರವನ್ನು ಹೈಕಮಾಂಡ್ ಅವ್ರು ತೊಗೊಬೇಕು ಅಂತ ಹೇಳಿದರು. ಅದಕ್ಕೆ ಟಕ್ಕರ್ ಕೊಡೋದಕ್ಕೋಸ್ಕರ DK ಶಿವಕುಮಾರ್ ಅವರು ಏನು ಹೇಳಿದರು ಅಂತ ಹೇಳಿದ್ರೆ, ಈಗ ಕರ್ನಾಟಕಕ್ಕೆ ಹೈಕಮಾಂಡು ಯತೀಂದ್ರ ಸಿದ್ದರಾಮಯ್ಯನವರಲ್ವಾ, ಅದಕ್ಕೆ ಅವ್ರು ಹಂಗೆ ಹೇಳಿದ್ದಾರೆ ಅಂತ. ಅವ್ರಿಗೆ ಟಕ್ಕರ್ ಕೊಡೋಕ್ಕೆ ಇವ್ರೇನು ಹೇಳಿದ್ರು ಅಂತ ಹೇಳಿದ್ರೆ, ಮೇಲ್ಗಡೆ ಹೈಕಮಾಂಡ್ ಇದೆ, ಅವರು ಹೇಳೋವರೆಗೂ ನಮ್ಮಪ್ಪನೇ CM ಅಲ್ವಾ, ಅವ್ರು ಇನ್ನೂ ಹೇಳಿಲ್ವಲ್ಲ, ಅವ್ರು ಇನ್ನೂ ಹೇಳ್ದೇ ಇರೋದ್ರಿಂದ ನಮ್ಮಪ್ಪನೇ CM. ಹೈಕಮಾಂಡ್ ಎಲ್ಲಿವರೆಗೂ ಸಿದ್ದರಾಮಯ್ಯನವರೇ CM ಆಗಿರಬೇಕು ಅಂತ ಹೇಳ್ತಾರೋ ಅಲ್ಲಿವರೆಗೂ ನಮ್ಮಪ್ಪನೇ CM ಅನ್ನೋಂಥ ಸ್ಪಷ್ಟೀಕರಣ ಕೊಟ್ಟರು. ನೋಡಿ, ಅವ್ರು ಯಾವಾಗ ಆ ಥರ ಡೈನಮೇಟ್ ಇಟ್ಟರೋ ನಮ್ಮ ಬಂಡೆಯ ಒಂದು ಆಸೆ ಕನಸು ಎಲ್ಲ ಏನಿತ್ತೋ ಎಲ್ಲ ನುಚ್ಚುನೂರಾಗೋಯ್ತು. ಅದಕ್ಕೆ ಇವಾಗ ಡೆಲ್ಲಿಗೆ ಹೋಗ್ತಿದ್ದಾರೆ ಅಂತ. ಅಸ್ಸಾಂನ ಚುನಾವಣೆಯ ಕುರಿತಾಗಿ ಬೈಠಕ್ ನಡೀತಿದೆ ಅಂತ ಹೇಳ್ತಿದ್ರು ಕೂಡ ಹೈಕಮಾಂಡ್ನ ನಿರ್ಧಾರಗಳನ್ನು ನಾವು ತಳ್ಕಾಕೊಂಡು ನೋಡೋದಾದರೆ ಇಲ್ಲಿ 2 ಚಿತ್ರಣವನ್ನು ಕರ್ನಾಟಕದ ರಾಜ್ಯ ಜನತೆ ತಮ್ಮ ಮುಂದೆ ಇಟ್ಕೊಳ್ಳೇಬೇಕಾಗುತ್ತೆ ಅಂತ ಹೇಳ್ತಕ್ಕಂಥದ್ದು ನನ್ನ ವೈಯಕ್ತಿಕ ಅನಿಸಿಕೆ. ಯಾಕೆ ಅಂತ ಹೇಳಿದ್ರೆ, ಕಾಂಗ್ರೆಸ್ನ ಹೈಕಮಾಂಡ್ನಲ್ಲೂ ಕೂಡ 2 ಭಾಗಗಳಾಗೋಗಿದೆ ಅನ್ನೋದು ಸ್ಪಷ್ಟತೆ ಇದೆ. ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು, ಪ್ರಿಯಾಂಕಾ ವಾಡ್ರವರು ಒಂದು ಭಾಗ ಆಗೋದ್ರೆ, KC ವೇಣುಗೋಪಾಲ್ ಅವರು, ರಾಹುಲ್ ಗಾಂಧಿ ಅವರು ಒಂದು ಭಾಗ. ಸೊ ಇವರು ಏನಂದರೆ, ರಾಹುಲ್ ಗಾಂಧಿಯವರ ಸಂಪೂರ್ಣ ಏಕಾಗ್ರತೆ ಹೆಂಗಿದೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವ್ರ ಕಡೆಗಿದೆ. ಯಾಕೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಮಾಡುವಂಥ ಜಾತಿ ರಾಜಕಾರಣದ ವಿಷಯ ರಾಹುಲ್ ಗಾಂಧಿಯವರಿಗೆ ತುಂಬ ಅಚ್ಚುಮೆಚ್ಚು. ಯಾಕೆ ಅಂತ ಹೇಳಿದ್ರೆ, ಯಾವಾಗಲೂ ರಾಹುಲ್ ಗಾಂಧಿಯವರು ಜಾತಿ ರಾಜಕಾರಣದ ಮುಖಾಂತರನೇ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಬೇಕು ಅಂತ ಪ್ರಯತ್ನಿಸುತ್ತಿರುವಂತಹ ನಾಯಕ. ಅದೆಲ್ರಿಗೂ ಗೊತ್ತಿದೆ. SC ST ಆದಿವಾಸಿ ಮತ್ತು OBC ಇಷ್ಟು ಜನರನ್ನೇ ಒಳಗೊಂಡು ರಾಜಕಾರಣ ಮಾಡಿದ್ರೆ ನಾನು ಗೆದ್ದು ಬರ್ಬೋದು, ಅಲ್ಪಸಂಖ್ಯಾತರನ್ನ ಸೇರಿಸ್ಕೊಂಡು ಗೆದ್ದುಬಿಟ್ರೆ ಅಂದರೆ ಅಹಿಂಸಾ ಮಂತ್ರ, ಸಿದ್ದರಾಮಯ್ಯನವರು ಹೇಳ್ಕೊಂಡಂತಹ ಅಹಿಂಸಾ ಮಂತ್ರವನ್ನು ರಾಹುಲ್ ಗಾಂಧಿ ಜಪಿಸಲಿಕ್ಕೆ ಹೊರಟಿರತಕ್ಕಂಥದ್ದು. ಹಾಗಾಗಿ 2 ಬಾರಿ ಜಾತಿ ಜನಗಣತಿಯನ್ನು ಮಾಡಿ ಸಿದ್ದರಾಮಯ್ಯನವ್ರನ್ನ ಹೇಗಾದರೂ ಮಾಡಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಉಳಿಸ್ಕೊಳ್ಬೇಕು. ಮತ್ತು ಅವರು ಆ ಸ್ಥಾನದಿಂದ ನಿರ್ಗಮಿಸಿದ ಮೇಲೆ ರಾಷ್ಟ್ರ ರಾಜಕಾರಣಕ್ಕೆ ಕರ್ಕೊಂಬಂದು ದೇಶದಾದ್ಯಂತ ಜಾತಿ ರಾಜಕಾರಣದ ಕಿಚ್ಚನ್ನು ಹಚ್ಚಬೇಕು ಅಂತ ಹೊರಟಿರುವಂಥ ಮಹಾನ್ ನಾಯಕ ರಾಹುಲ್ ಗಾಂಧಿ ಅಂತ ಹೇಳಿದ್ರೆ ಏನೂ ತಪ್ಪಾಗಲ್ಲ. ಹಾಗಾಗಿ ಇಲ್ಲಿ ಸ್ಪಷ್ಟತೆ ಇದೆ. ಈಗ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿರುವಂಥ ಒಂದು ಹೇಳಿಕೆಯನ್ನು ನೋಡಿದ್ರೆ ಇಲ್ಲಿ ನಾಯಕತ್ವದಲ್ಲಿ ಎಷ್ಟು ಸಮರ್ಥತೆ ಇದೆ, ಯಾರು ಸಮರ್ಥ ವ್ಯಕ್ತಿ ಅನ್ನೋದ್ರ ಮೇಲೆ ಮುಖ್ಯಮಂತ್ರಿಯ ಸ್ಥಾನ ಮತ್ತು KPCC ಅಧ್ಯಕ್ಷಗಾದಿಯ ಸ್ಥಾನ ನಿರ್ಧಾರವಾಗುತ್ತೆ ಹೊರತು ಶಾಸಕರ ಬೆಂಬಲದಿಂದಲ್ಲ ಅಂತ ಅವರು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಅವರು ಕೂಡ DCM ಆಗಬೇಕು ಅಥವಾ KPCC ಅಧ್ಯಕ್ಷಗಾದಿಯನ್ನು ಹೋಲಿಸ್ಕೋಬೇಕು ಅಂತ ಒಂದು ಆಕಾಂಕ್ಷೆಯನ್ನಿಟ್ಟಿರುವಂಥ ಒಬ್ಬರು ರಾಜಕಾರಣಿ. ಅದರಲ್ಲಿ ಏನೂ ತಪ್ಪಿಲ್ಲ. ಆದರೆ ಅವರ ನಡೆ ಸಂಭಾವಿತವಾಗಿದೆ. ಆದರೆ DK ಶಿವಕುಮಾರ್ ಅಟಕ್ ಬಿದ್ದಂಗೆ ನಮ್ಮಿಬ್ಬರ ಮಧ್ಯೆ ಒಂದು ಒಪ್ಪಂದ ಆಗಿತ್ತು ಅಂತ ಹೇಳ್ಕೊಂಡು ತಿರುಗ್ತಿದ್ದಾರೆ. ಈಗ ಅದು 2 ವರ್ಷ 8 ತಿಂಗಳು ಆಗೇ ಹೋಯ್ತು. ಕೇಳಿ ಇನ್ನೊಂದು ವರ್ಷ ಹಂಗೆ ಮುಂದಕ್ಕೆ ತಳ್ಕೊಂಡು ಹೊರಟೋಗ್ಬಿಟ್ರೆ ತಳ್ಳೋ ಮಾಡಲ್ ಗಾಡಿ ಇದು ತಳ್ಳಿ ಬಿಡೋಣ ಅಂತ CM ಸಿದ್ದರಾಮಯ್ಯನವರು ಏನಾದರೂ ಒಂದು ನೆಪ ಹೊಡ್ಕೊಂಡು ಮುಂದಕ್ಕೆ ಹಾಕ್ಕೊಂಡು ಹೋಗ್ತಿದ್ದಾರೆ. ನೋಡಿ, ಈಗ ಬಡ್ಜೆಟ್ ಏನಾದರೂ ಮಂಡನೆ ಮಾಡಿಬಿಟ್ರು ಅಂದರೆ ಅಷ್ಟರಲ್ಲಿ ಅಸ್ಸಾಂನ ಚುನಾವಣೆ ಇದೆ. ಹಂಗಾಗಿ ಇವ್ರನ್ನ DK ಶಿವಕುಮಾರ್ ಅವ್ರನ್ನ ತೊಗೊಂಡೋಗಿ ಹೈಕಮಾಂಡ್ ಏನು ಮಾಡಿದೆ ಅಂದರೆ ಅಸ್ಸಾಂ ಚುನಾವಣೆಯ ಮೇಲುಸ್ತುವಾರಿಗೆ ಹಾಕ್ಬಿಟ್ಟಿದ್ದಾರೆ, ನೀನು ಹೋಗಪ್ಪ ಅಲ್ಲಿ ಮಾಡು ಅಂತ. ಹಾಗಾಗಿ ಆ ಚುನಾವಣೆ ಮುಗಿದು ಆ ಫಲಿತಾಂಶಗಳು ಬರೋವರೆಗೂ ಅವ್ರನ್ನ ಇಲ್ಲಿ ಕರ್ಕೊಂಬರಂಗಿಲ್ಲ. ಈ ಪಂಚರಾಜ್ಯಗಳ ಚುನಾವಣೆಗಳೇನಿದೆ ಇವಾಗ, ಪಶ್ಚಿಮ ಬಂಗಾಳ, ಅಸ್ಸಾಮು, ತಮಿಳುನಾಡು, ಕೇರಳ, ಇಲ್ಲೆಲ್ಲ ಏನು ಚುನಾವಣೆಗಳಿದೆ ಇವೆಲ್ಲ ಮುಗಿಯೋ ತನಕ
ಸಿ ಎಮ್ ಗಾದಿಯನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ ಕಡೆಯಿಂದ. ಹಾಗಾಗಿ ಇವಾಗ ಡಿ ಕೆ ಶಿವಯವರ ಆಕಾಂಕ್ಷೆಯ ಬೇಗುದಿ ಸ್ಫೋಟ ಆಗಿರ್ತಕ್ಕಂಥದ್ದು. ಇಲ್ಲಿ ತೇಜಸ್ವಿ ಸೂರ್ಯ ಅವರು ಟ್ರಂಕು ತೊಗೊಂಬಂದಿದ್ದನ್ನು ನಾನು ಯಾಕೆ ಸೇರಿಸ್ತಿದ್ದೀನಿ ಅಂತೇಳಿದ್ರೆ, ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕು. ಡಿ ಕೆ ಶಿವಕುಮಾರ್ ಅವರು ಏನು ಹೇಳ್ತಿದ್ದಾರೆ ಅಂದರೆ, ಕೇಂದ್ರ ಸರ್ಕಾರ ಕಳಿಸುವಂಥ ಯಾವ ಪತ್ರಕ್ಕೂ ನಮ್ಮ ಹತ್ರ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅಂತ ಹೇಳ್ತಿರಲ್ಲ ಸ್ವಾಮಿ ನೀವು. ನಿಮ್ಮದು ಹೆಂಗೆ ರಾಜ್ಯ ಸರ್ಕಾರವೋ ಹಂಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಎರಡು ಸಮನ್ವಯದಿಂದ, ತಾಳ್ಮೆಯಿಂದ, ಜನರ ಹಿತಾಸಕ್ತಿಯಿಂದ ಯಾವುದೇ ನಿರ್ಧಾರ ತಗೊಂಡ್ರು ಅದಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿದೆ ಅನ್ನೋದನ್ನು ಡಿ ಕೆ ಶಿವಕುಮಾರ್ ಅವರು ಅರ್ಥ ಮಾಡ್ಕೊಬೇಕು. ನಿಮ್ಮ ಒಂದು ಆಡಳಿತದ ಭಿನ್ನಾಭಿಪ್ರಾಯಗಳನ್ನು ಬದಿಗಿರಿಸಿ ನೀವು ಮಾತಾಡಬೇಕು. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಎಷ್ಟೆಷ್ಟು ಜನನ ಪ್ರಮಾಣ ಪತ್ರದಿಂದ ಹಿಡಿದು, ಬಸ್ ಪಾಸ್ಗಳ ದರದಿಂದ ಹಿಡಿದು, ಬಸ್ಸಿನ ದರದಿಂದ ಹಿಡಿದು, ವಿದ್ಯುತ್ತಿನಿಂದ ಹಿಡಿದು ಪ್ರತಿಯೊಂದರ ಬೆಲೆ ಏರಿಕೆಯನ್ನು ಮಾಡಿದ್ದೀರಾ. BPL ಕಾರ್ಡ್ಗಳ ನೆಪವನ್ನು ಇಟ್ಕೊಂಡು ಎಷ್ಟು ಜನರ BPL ಕಾರ್ಡ್ಗಳನ್ನು ಟ್ಯಾಕ್ಸ್ದು IT ಸಬ್ಮಿಟ್ ಮಾಡ್ತಾರೆ, IT ರಿಟರ್ನ್ಸ್ ಮಾಡ್ತಾರೆ ಅಂತ ಎಷ್ಟು ಜನರದ್ದು ರೇಷನ್ ಕಾರ್ಡ್ಗಳನ್ನು ನೀವು ತೆಗೆದಾಕಿದ್ರಿ. ಆದರೆ ಇದ್ರ ಹಿಂದೆ ಇರ್ತಕ್ಕಂಥ ಚಿತ್ರಣ ಏನು ಅಂತ ಹೇಳಿದ್ರೆ, ಗೃಹಲಕ್ಷ್ಮಿಗೆ ಹಾಕ್ಲಿಕ್ಕೆ ದುಡ್ಡನ್ನು ಹೊಂದಾವಣಿಕೆ ಮಾಡೋಕ್ಕಾಗ್ತಿಲ್ಲ ಅಂತ. ಯಾಕೆ ಅಂತ ಹೇಳಿದ್ರೆ, ಸರ್ಕಾರಕ್ಕೆ ಎಷ್ಟೇ ಆದಾಯ ಬಂದ್ರೂ ಕೂಡ ವೆಚ್ಚಗಳ ಮೇಲೆ ಕಡಿವಾಣ ಇಲ್ಲ ಅಂತ ಹೇಳಿದ್ರೆ ಸಾಲದ ಹೊರೆಯನ್ನು ಜನರ ಮೇಲೆ ಏರಿಸಬೇಕಾಗುತ್ತೆ ಅನ್ನೋದನ್ನು ಸಿದ್ದರಾಮಯ್ಯನವರು ಮನಗಾಣಬೇಕು. ಹಾಗಾಗಿ ನೀವು ಎಷ್ಟಂತ ತೆರಿಗೆಯನ್ನು ಹೆಚ್ಚಿಗೆ ಮಾಡ್ತೀರಾ? ಜನಗಳು ಇವತ್ತು ತೆರಿಗೆ ಬರವನ್ನು ಭರಿಸ್ಲಿಕ್ಕಾಗದೆ ಒದ್ದಾಡ್ತಿದ್ದಾರೆ, ಮಕ್ಕಳ ಶಾಲೆಯ ಫೀಸ್ಗಳನ್ನು ಕಟ್ಟಲಿಕ್ಕಾಗದೆ ಒದ್ದಾಡ್ತಿದ್ದಾರೆ. ಆದರೆ ಒಂದು ಕಡೆಯಿಂದ ಸರ್ಕಾರಿ ಶಾಲೆಗಳನ್ನ ಮುಚ್ಕೊಂಡ್ಬರ್ತಾ ಇರೋವಂಥ ಶಿಕ್ಷಣ ಸಚಿವರು ಬೇರೆದ್ದೇ ದಾಟಿಯಲ್ಲಿ ಮಾತನಾಡ್ತಾರೆ. ಈಗ ಸೆಷನ್ಸಲ್ಲೇ ನಾವು ನೋಡುವಾಗ ಎಂತೆಂಥ ವಿಷಯಗಳು ಮುನ್ನೋಟಕ್ಕೆ ಬಂದಿತ್ತು. ಅಬಕಾರಿ ಇಲಾಖೆಯಲ್ಲಿ CL7 ಅಂತ ಹೇಳುವಂತಹ 547 ಲೈಸೆನ್ಸ್ಗಳಲ್ಲಿ 6,000 ಕೋಟಿ ರೂಪಾಯಿ ಹಗರಣ ನಡೆದಿದೆ. ತಿಮ್ಮಾಪುರ ಅವರು ರಾಜೀನಾಮೆ ಕೊಡಬೇಕು ಅಂದ್ರೂ ಕೂಡ ಅದನ್ನು ಸರ್ಕಾರ ಸಮರ್ಥನೆ ಮಾಡ್ಕೊಂಡಿತ್ತಲ್ಲ. ಹಾಗಾಗಿ ಈಗ ಗುತ್ತಿಗೆದಾರರು ಬಿಲ್ಗಳ ಪಾವತಿ ಆಗ್ತಿಲ್ಲ, ಅದರಲ್ಲಿ ಕಮಿಷನ್ ಕೇಳ್ತಿದ್ದಾರೆ ಅಂತ ಆಪಾದನೆ ಬರ್ತಿದೆ, ಸ್ಟ್ರೈಕ್ಗಳು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಆದರೆ ಸಿದ್ದರಾಮಯ್ಯನವರು ಇದಕ್ಕೆಲ್ಲ ಯಾವುದೇ ಉತ್ತರವನ್ನು ಕೊಡೋಕ್ಕೆ ಹೋಗಲ್ಲ. ಅವರೇನಿದ್ರು ಬ್ಯಾಲೆನ್ಸ್ ರಾಮಯ್ಯ ಅವರು, ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕೂತ ಅಂತ ಒಂದು ಹಾಡಿದೆ ಅಲ್ವಾ, ಹಂಗೆ ಲಕ್ಷ್ಮಿಯನ್ನು ಬ್ಯಾಲೆನ್ಸ್ ಮಾಡೋದ್ರಲ್ಲೇ CM ಸಿದ್ದರಾಮಯ್ಯನವರು ಮಗ್ನಾಗಿದ್ದಾರೆ. ಲಕ್ಷ್ಮಿ ಅಂದರೆ ಯಾವುದು? ಬಡ್ಜೆಟ್ನ ಬ್ಯಾಲೆನ್ಸ್ ಮಾಡೋದ್ರಲ್ಲಿ. ಹೋದ ವರ್ಷ ನಾನು ಎಷ್ಟು ಸಾಲ ಮಾಡಿದೆ, ಈ ವರ್ಷ ಎಷ್ಟು ಸಾಲ ಮಾಡಬೇಕು, ಎಷ್ಟು ಒಂದು ಇಂಚ್ ಆ ಕಡೆ ಈ ಕಡೆ ಆಗೋದ್ರೂ ಕೂಡ ಇಲ್ಲಿ ರಾಜ್ಯದ ಆರ್ಥಿಕ ವ್ಯವಸ್ಥೆ ಹಳಿತಪ್ಪುವ ಎಲ್ಲ ಸಂಭವ ಇದೆ. ಇದು ಒಬ್ಬ ಆಟೋ ಚಾಲಕಾಗಿ ನನಗೆ ಗೊತ್ತಾಗ್ತಾ ಇದೆ, CM ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಹೌದು ಸ್ನೇಹಿತರೆ, ನಾನು ಹಿಂಗೆ ಮಾತಾಡೋದಕ್ಕೆ ಕಾರಣ ಇದೆ. CM ಸಿದ್ದರಾಮಯ್ಯನವ್ರು ಬಂದಾಗಿಂದ ಯಾವ ಅಭಿವೃದ್ಧಿ ಕಾರ್ಯವನ್ನು ಮಾಡಿದ್ದಾರೆ ಅನ್ನೋದಕ್ಕೆ ನಾವೆಲ್ಲರೂ ನೋಡ್ಬಿಟ್ಟಿದ್ದೀವಿ. ಸಾರಾಸಟ್ಟಾಗಿ ಉದಾಹರಣೆಗಳು ನಮ್ಮ ಕಣ್ಮುಂದೆನೇ ಇದೆ. ಬೆಂಗಳೂರಿನ ಯಾವ ರಸ್ತೆಯಲ್ಲೂ ತಿರುಗಾಡ್ಲಿಕ್ಕಾಗಲ್ಲ, ಅಪಘಾತಗಳಾಗಿ ಜನ ಸಾಯ್ತಿದ್ದಾರೆ. ಯಾರು ದ್ವಿಚಕ್ರ ಚಾಲಕರು ಯಾರಿದ್ದಾರೋ ಅವ್ರು ಗಾಡಿಗಳು ರಿಪೇರಿ ಮಾಡೋಕ್ಕಾಗದೆ ಬಾಯ್ ಬಡ್ಕೊತೀಯಾರ್ರಿ ಸಿದ್ದರಾಮಯ್ಯನವರೇ, ಅಭಿವೃದ್ಧಿ ಮಾಡಿದ್ದೀನಿ ಅಂತ ನೀವು ಹೇಳ್ತಾ ಇದ್ರೆ ಯಾರು ಜನ ಕೇಳೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನೀವು ಸರ್ಕಾರಿ ವೆಚ್ಚಗಳನ್ನು ಹೊರತುಪಡಿಸಿ ಯಾವ ಅಭಿವೃದ್ಧಿ ಚಾಲನೆ ಮಾಡಿದ್ದೀರಾ ಅನ್ನೋದು ಯಾರಿಗೂ ಜನಕ್ಕೆ ಅರ್ಥನೇ ಆಗ್ತಾ ಇಲ್ಲ. ಹಾಗಾಗಿ 54,000 ಕೋಟಿ ರೂಪಾಯಿಗಳ ಬಡ್ಡಿ ಕಟ್ಟುವ ಹೊರೆಯನ್ನು ಮಾಡಿರೋದೇ ನಿಮ್ಮ ಸಾಧನೆ. ಅದಾದಮೇಲೆ 2 ವರ್ಷ ನೀವು ಸಾಲಗಳು ಮಾಡಿದ್ದೀರಲ್ಲ, ಲಕ್ಷ ಕೋಟಿಗಳ್ದು. ಇದಕ್ಕೆಲ್ಲ ಯಾರ್ರೀ ಬೆಲೆ ತರೋದು? ಕರೆಕ್ಟು, ಸರಿ ಇದೆ, ಸಾಲ ಮಾಡದೆ ಸರ್ಕಾರವನ್ನು ನಡೆಸೋಕ್ಕಾಗಲ್ಲ. ಆದರೆ ನೀವು ಮಾಡಿದಂಥ ಸಾಲವನ್ನು ಎಲ್ಲಿ ಹೂಡಿಕೆ ಮಾಡಿದ್ದೀರಾ ಅನ್ನೋದಕ್ಕೆ ನಿಮ್ಮ ಹತ್ರ ಸ್ಪಷ್ಟತೆಯೇ ಇಲ್ವಲ್ಲ. ಈಗ ಅಧಿವೇಶನದಲ್ಲೇ ಹೇಳಿದ್ರಲ್ಲ, 55,000 ಕೋಟಿ ರೂಪಾಯಿಗಳ ಗೃಹಲಕ್ಷ್ಮಿ ಹಣದ ದುಡ್ಡು ಎಲ್ಲೋಯ್ತು ಅನ್ನೋದಕ್ಕೆ ನೀವು ಸ್ಪಷ್ಟತೆಯನ್ನು ಕೊಡ್ತೀರಾ? ಯಾಕೆ ಅಂತ ಹೇಳಿದ್ರೆ, ವೆಚ್ಚ ಹೆಚ್ಚಾಗ್ತಾ ಏನಾಗುತ್ತೆ ಅಂತ ಹೇಳಿದ್ರೆ, ತೆರಿಗೆ ಎಷ್ಟೇ ಬಂದ್ರೂ ಅದನ್ನು ಸರಿದೂಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ಮುಂದಿನ ಬಾರಿ ಬಡ್ಜೆಟ್ ಬರೋವಾಗ ನೀವು ಈಗ ಈ ವರ್ಷ ಏನು ಬಾಕಿ ನಿಲ್ಲಿಸ್ಕೊಂಡಿದ್ದೀರ ಗೃಹಲಕ್ಷ್ಮಿ ಹಣನ ಏಕಕಾಲಕ್ಕೆ ಹಾಕಿಬಿಟ್ಟು GBA ಎಲೆಕ್ಷನ್ ಬರುವಂಥ ಕಾಲಕ್ಕೆ ನೀವು ಮ್ಯಾಚ್ ಮಾಡಿ ಬಿಟ್ಬಿಡ್ತೀರಾ ಅನ್ನೋದು ನನ್ನ ಅನಿಸಿಕೆ. ಅದಾದಮೇಲಿಂದ ನೀವು ದುಡ್ಡೆಲ್ಲಿಂದ ತರ್ತೀರಾ? ಯಾಕೆಂದರೆ ಈ ಸತಿ ಇನ್ನೂ ಎಕ್ಸ್ಟ್ರಾ ಸಾಲ ಮಾಡಬೇಕಾಗುತ್ತೆ, ಬಡ್ಜೆಟ್ನ ಗಾತ್ರವನ್ನು ಹಿಗ್ಗಿಸೋದಕ್ಕೋಸ್ಕರ ತೆರಿಗೆಗಳನ್ನು ಏರಿಕೆ ಮಾಡಬೇಕಾಗುತ್ತೆ ಜನಗಳ ಮೇಲೆ. ಇದಕ್ಕೆಲ್ಲ ನಿಮ್ಮ ಹತ್ರ ಸ್ಪಷ್ಟ ಉತ್ತರನೇ ಇಲ್ಲ. ಆದರೆ ನೀವು ಎಲ್ಲವನ್ನು ಸಮರ್ಥನೆ ಮಾಡ್ಕೊಳೋ ಮಟ್ಟಕ್ಕೆ ಬಂದಿದ್ದೀರಾ. ಹಾಗಾಗಿ ಇವತ್ತು ಹಾಲನ್ನು ಕೊಂಡ್ಕೊಳಕ್ಕಾಗದೆ, ಮೊಸರನ್ನು ಕೊಂಡ್ಕೊಳಕ್ಕಾಗದೆ, ತುಪ್ಪವನ್ನು ನೋಡ್ರೆ ಬಾಯಿ ಬಿಡೋಂಗಾಗಿದೆಯಲ್ರಿ. ಬಡವರು 80 ರೂಪಾಯಿ ಜಾಸ್ತಿ ಮಾಡಿಬಿಟ್ರಲ್ರಿ. ಅಲ್ಲಿ ಕೇಂದ್ರ ಸರ್ಕಾರ ಆಹಾರ ಪದಾರ್ಥಗಳ ಮೇಲೆ ನಾವು ತೆರಿಗೆಯನ್ನು ತೆಗೆದಾಕ್ತೀವಿ ಅಂದರೆ, ರಾಜ್ಯ ಸರ್ಕಾರ ಇಲ್ಲಿಂದ ಬರ್ರೆ ಇಟ್ಟಂಗೆ 90 ರೂಪಾಯಿ 80 ರೂಪಾಯಿ ತುಪ್ಪಕ್ಕೆ ಜಾಸ್ತಿ ಮಾಡಿದಂಥ ಸರ್ಕಾರ ನಿಮ್ಮದು.
ಬಸ್ಗಳು ಎಲ್ಲಂದ್ರಲ್ಲಿ ಕೆಟ್ಟು ನಿಂತು ಹೋಗ್ತೀಯಾವೆ. ನೀವು ಶಕ್ತಿ ಕೊಡೋದಕ್ಕೆ ಹೋಗಿ ಶಕ್ತಿಹೀನ ಮಾಡಿದ್ದೀರಾ ಇದನ್ನು KSRTCಯನ್ನು ಮತ್ತು BMTCಯನ್ನು ಅಂತ ಜನರು ಇವತ್ತು ಮಾತಾಡ್ಕೊತಿದ್ದಾರೆ. ಹಾಗಾಗಿ ಮೆಟ್ರೋ ದರದಕ್ಕೆ ನಾವೇ ಮಾಡಿದ್ದು ಅನ್ನೋಂಥ ಕ್ರೆಡಿಟ್ನ ಲಾಭವನ್ನು ನೀವೇ ತಗೊಳ್ಳಿ. ಆದರೆ ಕೇಂದ್ರ ಸರ್ಕಾರಕ್ಕೆ ಯಾವುದೇ ವಿಧವಾದಂಥ ಕಿಮ್ಮತ್ತಿಲ್ಲ ಅಂತ ಹೇಳೋವಂಥ ಮಾತಿದೆಯಲ್ಲ, ಇದನ್ನು ಯಾವೊಬ್ಬ ಭಾರತೀಯ ಪ್ರಜೆನೂ ಸಮರ್ಥನೆ ಮಾಡೋಕ್ಕಾಗಲ್ಲ DK ಶಿವಕುಮಾರ್ ಅವರೇ. ಹಾಗಾಗಿ ನೀವು ಆಡಳಿತವನ್ನು ನಡೆಸಿರ್ಬೋದು, ನೀವು ಸಮರ್ಥರಿರ್ಬೋದು. ನೀವು ಇವಾಗ ನಿಮ್ಮ ದುಃಖ ದುಮ್ಮಾನಗಳನ್ನು KPCCಗೆ 6 ವರ್ಷ ಆಗೋಯ್ತು ನಾನು ಅಧ್ಯಕ್ಷ ಆಗಿ, ಆ ದುಃಖ ದುಮ್ಮಾನನ ಹೇಳೋಕ್ಕೆ ಹೋಗ್ತಿದ್ದೀನಿ ಅಂತ ಹೇಳ್ತಿದ್ದೀರಲ್ಲ, ನಿಮ್ಮ ದುಃಖ ದುಮ್ಮಾನಗಳನ್ನ ಏನೇ ಇಟ್ಕೊಳ್ಳಿ, ಆದರೆ ರಾಜ್ಯದ ಜನರ ಸಂಕಷ್ಟಕ್ಕೆ ಸ್ಪಂದಿಸಬೇಕಾಗಿರ್ತಕ್ಕಂಥದ್ದು ಕೂಡ ರಾಜ್ಯ ಸರ್ಕಾರದ ಆದ್ಯ ಕರ್ತವ್ಯ ಅನ್ನೋದನ್ನು ನೀವಿಬ್ಬರೂ ಮಂತ್ರಿವರ್ಯರು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. CM ಅವರು DCM ಅವರು ಇಬ್ಬರೂ ಇಟ್ಕೋಬೇಕು. ಹಾಗಾಗಿ ನೀವಿವತ್ತು ಸಾಮಾಜಿಕ ನ್ಯಾಯ ಕೊಡುವಂಥ ಸಿದ್ದರಾಮಯ್ಯನವರು ನನಗೆ CM ಸ್ಥಾನ ಬಿಟ್ಕೊಡ್ತಾ ಇಲ್ಲ ಅಂತ ಹೇಳುವಂಥ ಮಾತುಗಳನ್ನ ಹೇಳಿದ್ದೀರಾ. ನೋಡಿ, ನನ್ನ ಅನಿಸಿಕೆಯಲ್ಲಿ ಹೇಳ್ಬೋದಾದರೆ CM ಅವ್ರು ಬಿಟ್ಕೊಡ್ತಾರೆ ನಿಮಗೆ ಸ್ಥಾನನ, ಆದರೆ 2.5 ವರ್ಷಕ್ಕಲ್ಲ, 4 ವರ್ಷ 6 ತಿಂಗಳಾದಮೇಲೆ ಬಿಟ್ಕೊಡ್ತಾರೆ ಅನ್ನೋದು ನನ್ನ ಅನಿಸಿಕೆ. ಯಾಕೆ ಅಂತ ಹೇಳಿದ್ರೆ ಆಮೇಲಿಂದ ನೀವು CM ಸ್ಥಾನದಲ್ಲಿ ಇದ್ದರೂ ಒಂದೇ, ಇಲ್ಲದೇ ಇದ್ದರೂ ಒಂದೇ. ಹಾಗಾಗಿ ಅವ್ರ ಮೇಲೆ ಆಪಾದನೆಯೂ ಬರಬಾರ್ದು, ನಿಮಗೆ ಸ್ಥಾನನೂ ಕೊಟ್ಟಂಗಿರಬೇಕು. 4 ವರ್ಷ 6 ತಿಂಗಳಾಗೋದ್ಮೇಲೆ ನೀವು ಯಾವುದೇ ಕಾಮಗಾರಿಗಳಿಗೆ ಸಹಿ ಹಾಕೋಂಗಿಲ್ಲ, ಯಾವುದು ನಿರ್ಧಾರಗಳನ್ನ ತೊಗೊಳಂಗಿಲ್ವಲ್ಲ, ಅಂಥ ಟೈಮಲ್ಲಿ CM ಅವ್ರು ಬಿಟ್ಕೊಡ್ತಾರೆ ಅನ್ನೋದು ನನ್ನ ವಾದ. ಅದನ್ನು ನಾವು ಕಾದು ನೋಡೋಣ. ಆದರೆ ಸದ್ಯಕ್ಕಂತೂ ಆ ಪಂಚರಾಜ್ಯಗಳ ಚುನಾವಣೆ ಮುಗಿಯೋವರೆಗೂ ನಿಮಗೆ ಯಾವುದೇ ಸ್ಥಾನವನ್ನು CM ಅವರು ಬಿಟ್ಕೊಡೋದಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಿದೆ. ಹಾಗಾಗಿ ನೀವು KPCC ಅಧ್ಯಕ್ಷ ಗಾದಿಯ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸಬೇಕಾದ್ರೆ ಈಗ ಶಿವಗಂಗಾ ಬಸವರಾಜ್ ಅವರು ರಕ್ತದಲ್ಲಿ ಲೆಟ್ರ್ ಬರ್ಕೊಟ್ಟಿದ್ರಲ್ಲ, ಅವ್ರಿಗೂ ನೋಟಿಸ್ ಕೊಡಬೇಕಾಗುತ್ತೆ, ಇಕ್ಬಾಲ್ ಹುಸೇನ್ ಅವ್ರಿಗೂ ನೋಟಿಸ್ ಕೊಡಬೇಕಾಗುತ್ತೆ, ಯತೀಂದ್ರ ಸಿದ್ದರಾಮಯ್ಯನವ್ರಿಗೂ ನೋಟಿಸ್ ಕೊಡಬೇಕಾಗುತ್ತೆ ಅನ್ನೋದನ್ನು ಮನಗಂಡು ದಯವಿಟ್ಟು ನೀವು ನಿಮ್ಮ ಕುರ್ಚಿ ಕದನವನ್ನು ಇಲ್ಲಿಗೆ ಬಿಟ್ಬಿಡಿ. ಇಲ್ಲ ಅಂತ ಹೇಳಿದ್ರೆ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು, ಸಿದ್ದು DK ಜಗಳದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಖಾಲಿ ಟ್ರಂಕ್ ಆಯಿತು ಅಂತ ಹೇಳೋವಂಥ ವಿಷಯನ ನಿಮ್ಮೆಲ್ಲರ ಮುಂದೆ ಇಡ್ತಾ ಇದ್ದೀನಿ. ಆದರೆ ಖಾಲಿ ಟ್ರಂಕಿನ ವಿಷಯ ಏನಿದೆ, ಇದು ನನಗೆ ಸಂಬಂಧಪಟ್ಟದ್ದಲ್ಲ, ತೇಜಸ್ವಿ ಸೂರ್ಯ ಅವ್ರಿಗೆ ಸಂಬಂಧಪಟ್ಟಿದ್ದು, ತೇಜಸ್ವಿ ಸೂರ್ಯ ಅವ್ರಿಗೆ ಸಂಬಂಧಪಟ್ಟಿದ್ದು. ಹೇಳಿ ಕೇಳಿ ಅವರು ಕೂಡ ಅಧಿಕಾರದ ಭಾಗ ಆಗಿರೋದ್ರಿಂದ ಸಂಸದರು. ಅಲ್ಲೇನಾದರೂ ಇದ್ದರೆ ನೀವು ಅಲ್ಲೇ ಅವ್ರ ಹತ್ರ ಸ್ಪಷ್ಟೀಕರಣವನ್ನು ತೆಗೆದುಕೊಳ್ಳಿ ಅಂತ ಹೇಳೋದ್ರ ಮುಖಾಂತರ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.